ಗೈಸ್ ವೆಲ್ಕಮ್ ಟು ಮೈ ಲಾಗ್. ಎಷ್ಟು ದಿವಸ ಆಯಿತು ಜಿಮ್ ವೀಡಿಯೋಸ್ ಯಾವುದು ಮಾಡಿರಲಿಲ್ಲ, ಲಾಗು ಮಾಡೋಕ್ಕಾಗ್ತಾಯಿಲ್ಲ. ಇನ್ಮೇಲಿಂದ ಮಾಡ್ತಾ ಇರ್ತೀನಿ. ಇವಾಗ ಜಿಮ್ಮಿಗೆ ಬಂದೆ. ಇವತ್ತು ನಮ್ಮದು ಬ್ಯಾಕು ಬೈಸಿಪ್ಸು ಒಬ್ಬನೇ ಇದೀನಿ, ಯಾರಿಲ್ಲ. ವರ್ಕೌಟ್ ಎಲ್ಲ ಮಾಡಿಕೊಂಡು ಮನಾವಿ ಫ್ರೆಶ್ ಅಪ್ ಆಗಿ ಗಾಡಿ ಇಸ್ಕೋಬೇಕು. ಇದೆಲ್ಲ ಮುಗಿಸ್ಕೊಂಡು ಒಳಗಡೆಗೆ ಬಂದೆ. ಇವತ್ತು ನಮ್ಮದು ಬ್ಯಾಕು ಬೈಸಿಪ್ಸು, ಬ್ಯಾಕಿಗೆ 4, ಬೈಸಿಪ್ಸಿಗೆ 3. ಆಮೇಲೆ ಗುರು ಏನು ಗೊತ್ತಾ, ಸ್ಟಾರ್ಟಿಂಗಲ್ಲಿ ನ್ಯೂ ಇಯರಲ್ಲಿ ನೋಡಿದ್ರೆ ಫುಲ್ಲು ಜಿಮ್ಮಲ್ಲಿ ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ಇವಾಗ ನೋಡಿದ್ರೆ ಫುಲ್ಲು ಖಾಲಿ. ನೋಡ್ರಿ, ಒಬ್ಬರು ಇಲ್ಲ ವೀಡಿಯೋದಲ್ಲಿ. ಏನಾದರೂ ಸ್ಟಾರ್ಟಿಂಗಲ್ಲಿ ಅಷ್ಟೇ ಜೋಶ್ ಎಲ್ಲರಿಗೂ, ನಾನು ಜಿಮ್ಗೆ ಹೋಗ್ತೀನಿ ಅಂತ. ಆಮೇಲೆ ನೋಡಿದ್ರೆ ಯಾರೂ ಬರೋಲ್ಲ. ಎಲ್ಲ ಮುಗಿಸ್ಕೊಂಡು ಇದಾದಮೇಲೆ ಇನ್ಮೇಲೆ ಗಾಡಿ ಡೆಲಿವರಿ ಇತ್ತು ಇವತ್ತು. ಸೊ ಡಿಲೇ ಆಯಿತು. ಇಲ್ಲ ಅಂತ ಹೇಳಿದ್ರು, ನಾಳೆ ಕೊಡ್ತೀನಿ ಅಂದರು. ಮೇಲಿಂದ ಮೋಟೋಲಾಗ್ ಸ್ಟಾರ್ಟ್ ಮಾಡೋಂತ ಇದೀನಿ ಗೈಸ್. ಹೇಳ್ರಿ ನಿಮಗೇನೋ ಯಾವುದಾದ್ರು ಐಡಿಯಾ ಇದ್ದರೆ, ಯಾವ ಥರ ಮಾಡೋದು ಅಂತ ಐಡಿಯಾ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಮಾಡ್ತೀನಿ, ಆದರೆ ಟ್ರೈ ಮಾಡ್ತೀನಿ. ಬಟ್ ನನಗೆ ಅದ್ರ ಬಗ್ಗೆ ಯಾವುದೇ ಥರ ಐಡಿಯಾ ಇಲ್ಲ. ಅಕಸ್ಮಾತ್ ನಿಮಗೇನೋ ಐಡಿಯಾ ಇದ್ದರೆ ಕಮೆಂಟಲ್ಲಿ ಹೇಳಿ, ಮಾಡ್ತೀನಿ ಅದೇ ಥರ. ಗೈಸ್ ಶೋರೂಮ್ ಹತ್ರ ಬಂದಿದ್ದೆ. ನಮ್ಮ ಕಂಪ್ನಿಲಿ ಗಾಡಿ ತಗೊಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಹೆಂಗೆ ಮಾಡ್ತಾನೆ ಗೊತ್ತು, ನನ್ನ ಮಗ ಗಾಡಿ ಓಡಿಸ್ಬಾರ್ದಂತೆ. ನೋಡ್ರಿ ಹೆಂಗೆ ಹೇಳ್ತಾನೆ. ಈ ನಮ್ಮ ಈ ಬಜೆಟ್ ತಗೊಂಡಿದ್ದೀನಿ, ಲೈತೆ ಕಾಮಾಕ್ಷಿ ಪಾಳ್ಯದಲ್ಲಿ. ಸಿಕ್ಕಲ್ಲ ಗೈಸ್, ಮಾಡಬೇಕು. ಇವತ್ತು ಸಿಗುತ್ತೆ. ಎಷ್ಟೊತ್ತವ್ರು ಬನ್ನಿ ಅಂತ ಹೇಳಿದ್ರೆ, ನಾನು ನೋಡಿದ್ರೆ ಕೆಲಸ ಬಿಟ್ಟು ಮನೆ ಇದೀನಿ. ನೋಡಿದ್ರೆ ಮತ್ತೆ ನಾಳೆ ಬನ್ನಿರಿ, ನಾಳೆ ಸಾಯಂಕಾಲ ಅಂತ ಹೇಳ್ತಾರೆ. ಬರೀ ಡಿಲೇ ಮಾಡ್ತಾರೆ. ನೋಡಿದ್ರೆ ಕಾಸು ಮಾತ್ರ ಕರೆಕ್ಟಾಗಿ ಕಟ್ಸ್ಕೊತಾರೆ, ಗಾಡಿ ಮಾತ್ರ ಕರೆಕ್ಟಾಗಿ ಕೊಡಲ್ಲ. ಕಾಸು ಏನು ಮಂಡ ತೆಂಗ್ತಾರೆ, ಮನೆಗೆ ಬಂದರೆ ತೆಂಗ್ತಾರೆ.